ನಾವೆಲ್ಲರೂ ದೇವರು ನಮಗೆ ಕೊಟ್ಟಂತ ಉತ್ತಮವಾದ ವಸ್ತ್ರಗಳನ್ನ ನಾವು ಹಾಕಿ ಆಲಯಕ್ಕೆ ಬಂದಿದ್ದೇವೆ. ಹಲ್ಲೆಲೂಯಾ. ಕೆಲವರು ಅಂತ ಇದ್ದಾರೆ, ಈ ದಿನದಲ್ಲಿ ನಾನೇನಂತ ಚೆನ್ನಾಗಿರೋ ಚಲುವಾಗಿರುವಂತ ರಂಗಿನ ಬಣ್ಣದ ಬಟ್ಟೆಯನ್ನು ಹಾಕೊಂಡು ಬಂದಿಲ್ಲ ಅಂತ ಕೆಲವರು ಯೋಚನೆ ಮಾಡ್ಬೋದು. ನಾನು ಹೇಳ್ತೇನೆ, ಅಂದು ಒಂದು ದಿನ ಇತ್ತು, ನಾನು ನೀವುಗಳು ಹರಿದು ಹೋದ ಬಟ್ಟೆಯನ್ನ ಒಲೆದು ಹಾಕಿಕೊಂಡು ಹೋಗ್ತಾ ಇದ್ದಂತ ದಿನ. ಇವತ್ತು ಯಾರಾದ್ರೂ ಅರ್ಧೋಗಿರೋ ಬಟ್ಟೆನ ಒಲ್ದು ಹಾಕೊಂಡು ಬಂದವರು ಇದ್ದೀರಾ? ಈಗ ಅರ್ಧೋಗಿರೋ ಬಟ್ಟೆನ ಏನ್ ಮಾಡ್ತೀರಾ? ಬೇಗ ಏನ್ ಮಾಡ್ತೀರಾ? ಹಲ್ಲೆಲೂಯಾ. ಯಾಕೆ ಮಿಸ್ ಆಗ್ತೀರಾ? ಒಂದು ಕಾಲದಲ್ಲಿ ಅದೇ ವಸ್ತ್ರವನ್ನು ಇಟ್ಕೊಂಡು ನಾವು ಒಲ್ದು ಹಾಕೊಳ್ತಾ ಇದ್ವಿ. ಇವತ್ತು ದೇವರು ನನಗೂ ನಿಮಗೂ ಅದೇ ಸ್ಥಾನದಲ್ಲಿ ಇಟ್ಟಿಲ್ಲ. ದೇವರು ನಮ್ಮನ್ನ ಬದಲಾವಣೆ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗ ಒಂದು ದಿನ ಇತ್ತು, ಡಲ್ ಆಗಿದಂತ ಬಟ್ಟೆ ಆದ್ರೂ ಪರವಾಗಿಲ್ಲ, ಬಿಸಿಲಿಗೆ ಹಾಕಿ ಒಣಗಿ ಡಲ್ ಆಗಿ ಹೋಗಿದೆ ಬಣ್ಣ ಅಂತಂದ್ರೂ ಪರವಾಗಿಲ್ಲ, ಅದನ್ನೇ ಹಾಕೊಂಡು ಓಡಾಡದಂತ ಒಂದು ಕಾಲ ಇತ್ತು. ಬಟ್ ಇವತ್ತು ಏನಾದ್ರೂ ಚೂರು ವಸ್ತ್ರ ಏನಾದ್ರೂ ಕಲರ್ ಡಿಮ್ ಆಯ್ತು ಅಂದ್ರೆ ಏನ್ ಮಾಡ್ತೀರಾ ನೀವು? ಅದರ ಅರ್ಥ ಏನು? ದೇವರು ನನ್ನನ್ನ ನಿಮ್ಮನ್ನು ಏನ್ ಮಾಡಿದಾನೆ? ಆಶೀರ್ವಾದ ಮಾಡಿದಾನೆ, ಅಭಿವೃದ್ಧಿ ಮಾಡಿದಾನೆ. ಹಲ್ಲೆಲೂಯಾ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಸಮಯ ಇತ್ತು ಹರಿದ ವಸ್ತ್ರದಲ್ಲಿ ಆನಂದಿಸ್ತಾ ಮುಂದೆ ಹೋದಂತ ಸಮಯ. ಬಟ್ ಆದ್ರೆ ಇವತ್ತು ದೇವರು ಹರಿದ ವಸ್ತ್ರದಲ್ಲಿ ಆನಂದಿಸುವುದಕ್ಕಾಗಿ ನಮ್ಮನ್ನ ಕರೀಲಿಲ್ಲ. ಆತನು ನನ್ನನ್ನ ನಿಮ್ಮನ್ನ ಉತ್ತಮವಾದ ವಸ್ತ್ರಗಳಿಂದ ಶೋಭಿಸುವ ಹಾಗೆ ಮಾಡಿದ್ದಾನೆ. ಹಲ್ಲೆಲೂಯಾ. ದೇವರು ಏನ್ ಮಾಡಿದ್ದಾನಂತೆ? ನನ್ನನ್ನ ನಿಮ್ಮನ್ನ ಒಂದು ಆಮೇಲೆ ಹೇಳ್ಬೋದಾ? ದೇವರು ಕೊಟ್ಟಿದ್ದಾನೆ ಅನ್ನೋರು ಒಂದು ಆಮೇಲೆ ಹೇಳಿ. ದೇವರು ನಡೆಸ್ತಾ ಇದ್ದಾನೆ ಅನ್ನೋರು ಒಂದು ಆಮೇಲೆ ಹೇಳಿ. ಹಲ್ಲೆಲೂಯಾ. ದೇವರು ಕೊಟ್ಟಂತ ಆಶೀರ್ವಾದ ನಾನು ನೀವುಗಳು ಮೋಜು ಮಸ್ತಿ ಮಾಡ್ಲಿಕ್ಕಾಗಿ ಅಲ್ಲ.